ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹೇ ಶಾಂತಿ, ಈಗ ನನ್ನ ಕೈಯಿಂದ ನಿನ್ನ ಅದ್ಯಾವ ದೇವರು ಬಂದು ಕಾಪಾಡ್ತಾನೋ ನಾನು ನೋಡ್ತೀನಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸಾಕು, ಈ ಸೇಡಿನ ಜೀವನ ಇನ್ನು ಸಾಕು. ಮಂತ್ರ ದ್ವೇಷದ ಮಿತಿನ ದಾಟಿ ಹೋಗ್ತಿದ್ಯಾ. ಶಾಂತಿಗೆ ಸೇರಿರೋ 2 ಕುಟುಂಬಗಳು ನನ್ನ ಆಶ್ರಯದಲ್ಲಿದೆ. ಇನ್ನು ಮುಂದೆ ಇವರ ನೆರಳನ್ನು ಮುಟ್ಟೋ ಪ್ರಯತ್ನ ಮಾಡಬೇಡ ನೀನು. ಇದು ನಿಜ ಅಲ್ಲ, ನಿನ್ ದೇವರಲ್ಲ. ಹಾಗೇನಾದ್ರೂ ಆಗಿದ್ರೆ ನನಗೊಂದು ಅವಳಿಗೊಂದು ಅಂತ ತಾರತಮ್ಯ ಮಾಡ್ತಿರ್ಲಿಲ್ಲ. ದುಷ್ಟಶಕ್ತಿ ಯಾವತ್ತಿದ್ರೂ ನಿಕೃಷ್ಟ ಶಕ್ತಿನೇ. ಅಧರ್ಮ ಎಷ್ಟೇ ಕುಣಿದ್ರೂ ಧರ್ಮನ ಕಾಪಾಡೋದು ದೈವ ಭಕ್ತಿ ಅಂತ ಅಚಲವಾದ ಭಕ್ತಿ ಶಾಂತಿ ಒಳಗಿದೆ. ಆ ಭಕ್ತಿನ ಉಳಿಸೋದಕ್ಕೆ ನಾನು ಬಂದಿದ್ದೀನಿ. ಅವಳ ಹಿಂದೆ ನಾನಿದ್ದೀನಿ. ಅಮ್ಮಮ್ಮ, ಏನು ಒಂದ್ ಮುದ್ದಾದ ರಂಗೋಲಿನೇ ಕೂತು ಇನ್ನೊಂದು ರಂಗೋಲಿನ ಬಿಡಿಸೋ ಥರ ಇದೆ.
ಇದೇನಪ್ಪ ಇದು ಬೆಳಗ್ಗೆ ಬೆಳಗ್ಗೆ ಪತಿದೇವ್ರು ಹೊಗಳೋ ಕವಿತೆ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಇದು ಹೊಗಳಿಕೆ ಅಲ್ಲ, ಸಹಜವಾಗಿ ಹೆಂಡತಿ ಅಂದನ ವರ್ಣನೆ ಮಾಡುವಂಥ ಒಂದು ಪದ್ಧತಿ ಅಷ್ಟೇ. ಹೋ ಸರಿ, ನೀವೇನೋ ವರ್ಣನೆ ಮಾಡ್ತೀರಾ, ಅದನ್ ಕೇಳ್ಕೊಂಡು ನಾನ್ ಕೂತ್ಕೋಬೇಕಾ? ರಂಗೋಲಿ ಯಾರು ಬಿಡಿಸ್ತಾರೆ, ಕೆಲ್ಸ ಎಲ್ಲ ಯಾರು ಮಾಡ್ತಾರೆ? ಅಷ್ಟೇ ತಾನೇ. ರಂಗೋಲಿ ಹಾಕ್ಬೇಕಾ? ಹೋ, ನಿಮಗ್ ಬಿಡ್ಸಕ್ ಬೇರೆ ಬರುತ್ತಾ? ಆ ಪರವಾಗಿಲ್ವೇ? ಏ ನನ್ಗೆ ರಂಗೋಲಿ ಹಾಕ್ತಿರೋ? ನಿಮಗ್ ಮಾಡ್ತೀನಿ ರೀ. ಮಂತ್ರ, ಏನಾಯ್ತು ಮಂತ್ರ? ರಾತ್ರಿ ಎಲ್ಲೋಗಿದ್ದೆ? ಇಷ್ಟೊತ್ತಿಗೆ ಬಂದೆ ನೀನು? ಇಲ್ಲಿ ಯಾಕೆ ನಿಂತಿದ್ಯಾ? ಅದು ನೆನ್ನೆ ಆ ಶಾಂತಿನ ಮೀಟ್ ಮಾಡಕ್ ಹೋಗಿದ್ದೆ. ಅದು ಕನ್ಸೋ ನಿಜನ ಅನ್ನೋ ನನಗೆ ಅನುಮಾನ ಇರುವಾಗ ನಾಗದೇವತೆ ಬಗ್ಗೆ ಇವಳಿಗೆ ಯಾಕೆ ಹೇಳಿ? ನಾನು ಅಷ್ಟು ಹೇಳಿದ್ಮೇಲೂ ನೀನ್ ಅಲ್ಲಿಗೆ ಹೋಗಿದ್ದೆ ಅಲ್ವಾ? ಸುಮ್ಮನೆ ಹೋಗಿದ್ದೆ ಅಷ್ಟೇ. ನಾನಲ್ಲಿ ದ್ವೇಷ ತೀರಿಸ್ಕೊಳ್ಳೋ ಅಂತ ಯಾವ ಕೆಲಸನೂ ಮಾಡಿಲ್ಲ. ನಿನ್ ನಾಲಿಗೆ ಎಷ್ಟೇ ಸುಳ್ಳು ಹೇಳಿದ್ರು ನಿನ್ ಕಣ್ಣಲ್ಲಿ ಗೊತ್ತಾಗ್ತಿದೆ ಅಲ್ಲಿ ಏನೋ ಆಗಿದೆ. ಅದನ್ನ ನೋಡಿ ನೀನು ಹೆದರ್ಕೊಂಡಿದ್ಯಾ. ಮಂತ್ರ, ದ್ವೇಷದ ಮಿತಿನ ದಾಟಿ ಹೋಗ್ತಿದ್ಯಾ. ಶಾಂತಿಗೆ ಸೇರಿರೋ 2 ಕುಟುಂಬಗಳು ನನ್ನ ಆಶ್ರಯದಲ್ಲಿದೆ ಅಂತ ಅಚಲವಾದ ಭಕ್ತಿ ಶಾಂತಿ ಒಳಗಿದೆ. ಆ ಭಕ್ತಿನ ಉಳಿಸೋದಕ್ಕೆ ನಾನ್ ಬಂದಿದ್ದೀನಿ. ಅವಳ ಹಿಂದೆ ನಾನಿದ್ದೀನಿ. ನೋಡು ಮಂತ್ರ, ಎಲ್ಲದಕ್ಕೂ ಒಂದು ಕಾಲ ಕೂಡ್ ಬರಬೇಕು. ಅದು ಪ್ರೀತಿನೇ ಆಗಿರ್ಲಿ, ಜನ್ಮ ಜನ್ಮದ ದ್ವೇಷನೇ ಆಗಿರ್ಲಿ, ತೀರ್ಸೋ ಕಾಲ ಬಂದಾಗ್ಲೇನೆ ಅದನ್ನ ತೀರ್ಸ್ಬೇಕು. ನೋಡು, ನೀನು 2 ದಿನದಿಂದ ಸರಿಯಾಗಿ ಊಟ ಮಾಡ್ತಿಲ್ಲ, ಬರೀ ಒಂದೇ ಯೋಚನೆಯಲ್ಲಿದ್ಯಾ. ಬಾ, ತಿಂಡಿ ತಿನ್ನು. ನಿನ್ನೆ ನೋಡಿದ್ದು ಬರೀ ಕನ್ಸಷ್ಟೇ, ನಿಜ ಅಲ್ಲ.